ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಧ್ಯಾನ ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ ನಾವಿಲ್ಲಿ ದೇವರ ವಾಕ್ಯವನ್ನು ನೋಡುವುದಾದರೆ ಪ್ರಿಯರೇ, ಯೋಸೇಫನ ಜೀವಿತವನ್ನು ನಾವಿಲ್ಲಿ ನೋಡಬಹುದು. ಯೋಸೇಫನಿಗೆ ಅನೇಕ ಕೇಡುಗಳು ಅವನ ಜೀವಿತದಲ್ಲಿ ಸಂಭವಿಸಿದವು. ಅವನ ಕುಟುಂಬಸ್ಥರಿಂದ ಅವನಿಗೆ ಕೇಡುಂಟಾಯಿತು, ಅವನ ನೆರೆಕರೆಯವರಿಂದ ಅವನಿಗೆ ಕೇಡುಂಟಾಯಿತು, ಅವನು ನಂಬಿದವರಿಂದ ಅವನಿಗೆ ಕೇಡುಂಟಾಯಿತು. ಆದರೆ ದೇವರು ಆ ಎಲ್ಲ ಕೇಡುಗಳನ್ನು ಅವನ ಜೀವಿತದಲ್ಲಿ ಜಯವಾಗಿ ಬದಲಾಯಿಸಿದರು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ನಿಮಗೆ ಅನೇಕ ಕೇಡುಗಳು ಸಂಭವಿಸುತ್ತಾ ಇರಬಹುದು. ಕುಟುಂಬಸ್ಥರಿಂದ ನಿಮಗೆ ಕೇಡುಂಟಾಗಬಹುದು, ನೀವು ನಂಬಿದವರಿಂದ ನಿಮಗೆ ಕೇಡುಂಟಾಗಬಹುದು, ನಿಮ್ಮ ಸಂಬಂಧಿಕರಿಂದ ನಿಮಗೆ ಕೇಡುಂಟಾಗಬಹುದು, ನಿಮ್ಮ ಪ್ರಿಯರಿಂದ ಕೂಡ ನಿಮಗೆ ಕೇಡುಂಟಾಗಬಹುದು, ನಿಮ್ಮ ಪಕ್ಕದವರಿಂದ ನಿಮಗೆ ಕೇಡುಂಟಾಗಬಹುದು. ಯಾರು ಏನೇ ಎನಿಸಿದರೂ ಕೂಡ ಭಯಪಡಬೇಡಿ, ಧೈರ್ಯವಾಗಿರಿ. ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರ ಸಂಕಲ್ಪವೇ ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ದೇವರ ಉದ್ದೇಶ, ದೇವರ ಯೋಜನೆಯೇ ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಪ್ರಿಯರೇ, ಯೋಸೇಫನ ಜೀವಿತವನ್ನು ಆಶೀರ್ವಾದಿಸಿದ ದೇವರು ನಿಮ್ಮ ಜೀವಿತ ಕೂಡ ಇನ್ನೂ ಹೆಚ್ಚಾಗಿ, ಅಧಿಕವಾಗಿ, ಮಹಿಮೆಯಾಗಿ, ಹೇರಳವಾಗಿ ಆಶೀರ್ವಾದಿಸುತ್ತಾರೆ. ಆಮೇನ್.